ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾ, ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರು, ಸ್ನೇಹಿತರು, ಮತ್ತೆ ಪ್ರತಿಭಾವಂತ ಮಕ್ಕಳು, ಕಲಾ ರಸಿಕರು ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಮೊದಲಿಗೆ ಇದೊಂದು ಕಾರ್ಯಕ್ರಮವನ್ನ ಆಯೋಜಿಸಬೇಕು ಅಂತಂದ್ರೆ ನಿಜವಾಗ್ಲೂ ಒಂದು ತುಂಬಾ ತಿಂಗಳ ಶ್ರದ್ಧೆ ಬೇಕು, ಶ್ರಮ ಬೇಕು, ಸಂಯೋಜನೆ ಮಾಡ್ತಕ್ಕಂಥ ಒಂದು ಚಾಕಚಕ್ಯತೆ ಬೇಕು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಹೃದಯವಂತಿಕೆ ಬೇಕು. ಎಲ್ಲೆಲ್ಲೋ ನಾನಾ ಮೂಲೆಗಳಿಂದ, ರಾಜ್ಯದ ನಾನಾ ಮೂಲೆಗಳಿಂದ ಮಕ್ಕಳನ್ನೆಲ್ಲ ಎಲ್ಲೆಲ್ಲಿದ್ದಾರೆ ಪ್ರತಿಭೆಗಳನ್ನ ಎಲ್ಲೆಲ್ಲೋ ಇರ್ತಾರೆ. ಸೊ ಅವನ್ನೆಲ್ಲರನ್ನು ಒಟ್ಟುಗೂಡಿಸಿ ಒಂದು ಪ್ರೋಗ್ರಾಮ್ ಅನ್ನ ಮಾಡಿ ಅವ್ರಿಗೂ ಕೂಡ ಪ್ರೋತ್ಸಾಹ ಆಗಬೇಕು. ಹಾಗೆ ನಮ್ಮಂತವ್ರು ಕೂಡ ಏನೋ ಒಂದು ದಾರಿ ಆಗಬೇಕು ಅನ್ನುವಂತ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಇದೊಂದು ಕಾರ್ಯಕ್ರಮವನ್ನ ಒನ್ ಮ್ಯಾನ್ ಆರ್ಮಿ ತರ ಆಯೋಜಿಸಿರ್ತಕ್ಕಂಥ ನಮ್ಮ ಹ್ಯಾಟ್ರಿಕ್ ಸುರೇಶ್ ಅವರಿಗೆ ಮೊದಲಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಹೆಚ್ಚು ಮಾತಾಡಲಿಕ್ಕೆ ನಾನು ನೋಡಲಿಲ್ಲ ಕಾರ್ಯಕ್ರಮದ, ದಯವಿಟ್ಟು ಕ್ಷಮೆ ಇರಲಿ. ಹಾಗೂ ನಮ್ಮ ಸ್ನೇಹಿತರು ಒಂದಷ್ಟು ವಿಡಿಯೋಸ್ ಮಾಡಿ ಕಳಿಸ್ತಾ ಇದ್ರು, ನಾನು ಬರ್ಬೇಕಾದ್ರೆ ಟ್ರಾಫಿಕ್ ಅಲ್ಲಿ ನೋಡ್ಕೊಂಡು ಬಂದೆ. ತುಂಬಾ ಖುಷಿ ಆಯ್ತು. ನಾನು ಮಿಸ್ ಮಾಡ್ಕೊಂಡಲ್ಲ ಅಂತ ಬೇಸರನು ಕೂಡ ಆಯ್ತು. ನಮ್ಮ ಸಿನಿಮಾ ಆಲ್ಮೋಸ್ಟ್ ಇದೇ ತಿಂಗಳಲ್ಲಿ ಸಾಧ್ಯತೆಗಳಿದೆ, ಇದೇ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ನಿಮ್ಮ ಯೂಟ್ಯೂಬ್ ನಲ್ಲಿ ನಮ್ಮ ಸಿನಿಮಾದ ಆಲ್ರೆಡಿ ಟ್ರೇಲರ್ ಮತ್ತೆ ವಿಡಿಯೋ ಸಾಂಗ್ಸ್ ಬಿಡುಗಡೆ ಆಗಿದೆ. ಹಿಕೋರಾ HIKORA ಹಿಕೋರಾ ಮೂವಿ ಟ್ರೇಲರ್ ಅಂತ ಹೊಡೆದ್ರೆ ಬರುತ್ತೆ, ಅದು ಸಾಂಗ್ಸ್ ಬರುತ್ತೆ, ಮತ್ತೆ ನಿಮ್ಗೆ ಟ್ರೇಲರ್ ಕೂಡ ಸಿಗುತ್ತೆ. ನೀವು ಬಿಡುವಾದಾಗ ನೋಡಿ, ನಿಮ್ಗೆ ಹೃದಯಕ್ಕೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಹೃದಯಕ್ಕೆ ಇಷ್ಟ ಆಯಿತು ಅಂತ ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಫಾರ್ವರ್ಡ್ ಮಾಡಿ ಅಂತ ನಾನು ನನ್ನ ಸ್ವಾರ್ಥದ ಒಂದು ವಿಚಾರವನ್ನು ನಿಮ್ಮ ಹತ್ರ ಹಂಚಿಕೊಂಡಿದ್ದೀನಿ. ಉಳಿದಂತೆ ಈ ತರದೊಂದು ಇಡೀ ಕನ್ನಡ ಚಿತ್ರರಂಗಕ್ಕೆ ಮಾದರಿಯಾಗಿ ಅನ್ನ ಹಾಕಿರ್ತಕ್ಕಂಥ, ನನಗೆ ವೈಯಕ್ತಿಕವಾಗಿ ಅನ್ನ ಹಾಕಿರ್ತಕ್ಕಂಥ ಅವಕಾಶ ಕೊಟ್ಟು ನನ್ನನ್ನು ಇವತ್ತು ಈ ವೇದಿಕೆ ನಿಂತ್ಕೊಳ್ಳೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅಕ್ಕರಿಗೆ, ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ರಿಗೂ ನಮ್ಮ ನಮಸ್ಕಾರ ತಿಳಿಸ್ತಾ, ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಹ್ಯಾಟ್ರಿಕ್ ಸೂರ್ಯ ಅವರು ನನಗೆ ಬೆಳಗ್ಗೆ ಒಂದು 10 ಗಂಟೆಗೆ ಒಂದು ಫೋನ್ ಬರುತ್ತೆ. ಅಮ್ಮ, ನಾನು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ದಯವಿಟ್ಟು ಬರಬೇಕು ಅಂತ. ನಾನೇನು ಸಾಧನೆ ಮಾಡಿದ್ದೀನಿ ಅಂತ ನನ್ನ ಕರೀತಾ ಇದ್ದೀರಾ ಅಂತ ಕೇಳಿದೆ. ಕಡೆಗೆ ಅವರು, ಇಲ್ಲ, ನೀವು ಸಾಧನೆ ಮಾಡಿದಿರೋ ಇಲ್ವೋ ಅದು ಆಮೇಲೆ ಪಕ್ಕಕ್ಕಿಡೋಣ, ನಾನು ನಿಮ್ಮನ್ನ ವೇದಿಕೆ ಮೇಲೆ ಕೂರಿಸ್ಬೇಕು, ಬನ್ನಿ ಅಂತ ಕರೆದ್ರು. ನಾನು ನಿಜವಾಗೂ ನಾನು ಪರಿಚಯ ಮಾಡ್ಕೋತಾ ಇದ್ದೀನಿ. ನಾನು ಸಾಗರದ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಗಡಿಕಟ್ಟೆ ಎಂಬ ಊರಿನ ಒಂದು ಹಳ್ಳಿಯಿಂದ ಬಂದಂತ ಒಂದು ಮಹಿಳೆ. ನೀನಾಸಂಲ್ಲಿ 18 ವರ್ಷ ನೀನಾಸಂ ಕ್ಯಾಂಟೀನ್ ಅನ್ನ ನಡೆಸಿದ್ದೀನಿ. ಜೊತೆಗೆ ನಾನು ನನ್ನ ಒಂದಿಷ್ಟು ಮಕ್ಕಳ ಪರಿಚಯನ ಹೇಳ್ಕೊತೀನಿ. ಹೇಗೆ ನಾನು ಇಲ್ಲಿಗೆ ಬಂದೆ ಅನ್ನೋದಕ್ಕೆ, ಈ ಕಲಾ ಸೇವೆ ಅನ್ನೋದಿದೆಯಲ್ಲ, ಅದು ಹುಡ್ಕೊಂಡು ಬಂದ್ಬಿಡುತ್ತೆ ಎಲ್ರು. ನೀನಾಸಂನ ನಂಟು ಆಗಿತ್ತು ನನಗೆ. ದರ್ಶನ್ಗೆ 1 ವರ್ಷ ಊಟ ಹಾಕಿದ್ದೀನಿ. ಸತೀಶ ನೀನಾಸಂ, ಅಚ್ಯುತ, ಧರ್ಮೇಂದ್ರ, ಶೈಲಾ, ಜಾಂಗೀರು, ನೀನಾಸಂ 18 ವರ್ಷದ ಒಂದು ಪಾಸ್ವರ್ಡ್. ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳಿಗೂ ನಾನು ಊಟ ಹಾಕಿದ್ದೀನಿ. ಜೊತೆಗೆ ನಾನು ಅಲ್ಲಿ ಕೂಡ ಒಂದು 8 ನಾಟಕಗಳನ್ನು ಮಾಡಿದ್ದೀನಿ. ಪ್ರಕಾಶ್ ಬೆಳವಡಿ ಸರ್ ನಿರ್ದೇಶನದಲ್ಲಿ ನಾನು ನಾಟಕ ಮಾಡಿದ್ದೀನಿ. ಹೀಗೆ ಹಲವಾರು ಇದನ್ನ ತೊಡಗಿಸ್ಕೊಂಡಿದ್ರಿಂದ ನನಗೆ ಈ ಕಲಾ ಬದುಕು ನನ್ನನ್ನು ಇಲ್ಲಿ ತನಕ ಹೇಳ್ಕೊಂಡು ಬಂತು ಅಂತ ನಾನು ಅನ್ಕೋತೀನಿ. ಗೊತ್ತೋ ಗೊತ್ತಿಲ್ಲದೇನೋ ಒಂದು ಸಿನಿಮಾ ಫೀಲ್ಡ್ ಅನ್ನ ಆಯ್ಕೆ ಮಾಡ್ಕೋಬೇಕಿದ್ರೆ ತುಂಬಾ ಧೈರ್ಯ ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಅದು ನಮ್ಮ ಮನೆಯವರು ಶ್ರೀಧರ್ ಅಂತ ನನ್ನ ಜೊತೆಗೆ ನಾವು ನಿಂತ್ಕೊಂಡು ಸಿನಿಮಾವನ್ನ ಇದು ಮಾಡ್ಕೊಂಡ್ವಿ. ಸರಿ ಬಂದ್ವಿ, 7 ಬೀಳುಗಳ ನಡುವೆ ಒದ್ದಾಟ ಮಾಡೋದ್ರ ಜೊತೆಗೆ ನಾನು ಯಾಕೆ ಇಷ್ಟು ಹೇಳ್ಕೊತಾ ಇದ್ದೀನಿ ಅಂದ್ರೆ, ಒಂದು ಹಳ್ಳಿಯಿಂದ ಬಂದು ಏನ್ ಮಾಡಿದೆ ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ನಾನು ಮಾತಾಡ್ತಾ ಇದ್ದೀನಿ. ಹಾಗಾಗಿ ಇದಿಷ್ಟನ್ನು ಮತ್ತೆ ನನ್ನ ಕುಟುಂಬದವರು ನನ್ನ ಜೊತೆಗೆ ನಿಂತು ಸಾಥ್ ಕೊಟ್ಟಿದ್ದಾರೆ. ನಿಜವಾಗೂ ನಾನು ಈ ಸಂದರ್ಭದಲ್ಲಿ ಹೇಳ್ದಿರೋ ಒಂದು ಸತ್ಯ ನಾನು ನಿಮ್ಗೆ ಹೇಳ್ತೀನಿ. ಈ ಕ್ಷಣದಲ್ಲಿ ನಮ್ಮ ಮನೆಯವರು ನನ್ನ ಜೊತೆಗಿಲ್ಲ, ಎಕ್ಸ್ಪೈರ್ಡ್ ಆಗಿ 2.5 ವರ್ಷ ಆಯ್ತು. ಆ ಒಂದು ನಿಲ್ಲಿಸಬಾರ್ದು, ಅವರು ಸ್ಟಾರ್ಟ್ ಮಾಡಿದಂತ
ಒಂದು ಮೂವಿ ನಾನು ನಿಲ್ಲಿಸಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಎಷ್ಟೇ ಅಡೆತಡೆಗಳು, ಒಂದು 7 ವರ್ಷದಲ್ಲಿ ಕರೋನಾ, ಮನೆಯವರ ಎಕ್ಸ್ಪರ್ಟ್, ಮಕ್ಕಳ ಮದುವೆ, ಇದರ ನಿರಂತರ ಜರ್ನಿಯಲ್ಲಿ ಇವತ್ತು ನಾನು ರಿಲೀಸಿಗೆ ರೆಡಿಯಾಗಿ ಬಂದಿದೆ ಸಿನಿಮಾ. ಹಾಗಾಗಿ ನಿಮ್ಮ ಎಲ್ಲರ, ನಾನು ಹ್ಯಾಟ್ರಿಕ್ ಸೂರಿ ಅವರಿಗೆ ಈ ಮೂಲಕ ನಾನು ಧನ್ಯವಾದ ಮತ್ತು ಅವರ ಟೀಮು ಎಲ್ರಿಗೂ, ಅಣ್ಣ ನಿಮ್ಗೆಲ್ರಿಗೂ ನಿಮ್ಮ ಆಶೀರ್ವಾದ ನಂಗೆ ಎಲ್ರಿಗೂ ಬೇಕು. ಈ ಮೂಲಕ ನನಗೆ, ಈ ವೇದಿಕೆ ಮೂಲಕ ನನಗೆ ಇದನ್ನ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಹೃದಯದ ಚಿರಋಣಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ಎಲ್ಲರೂ ಇತೋರ ಸಿನಿಮಾವನ್ನ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ, ನನ್ನನ್ನು ಆಶೀರ್ವದಿಸಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಎಲ್ರನ್ನ.